18 ವರ್ಷಗಳ ಕನಸು ಇವತ್ತು ನನಸಾಗುತ್ತಾ ಕನಸು ಕನಸಾಗಿಯೇ ಉಳಿಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆರ್ಸಿಬಿ ವರ್ಸಸ್ ಪಂಜಾಬ್ ಫೈನಲ್ ಹಣಾಹಣಿ. ಪಂಜಾಬ್ಗೆ 191 ರನ್ಗಳ ಟಾರ್ಗೆಟ್ ಅನ್ನು ನೀಡಿದೆ ನಮ್ಮ ಆರ್ಸಿಬಿ ತಂಡ. ಅಹಮದಾಬಾದ್ನಲ್ಲಿ ನಡೀತಾ ಇರುವಂತಹ ರಣರೋಚಕ ಮ್ಯಾಚ್. ಆರ್ಸಿಬಿ ಪರ 43 ರನ್ ಸಿಡಿಸಿದ್ದಾರೆ ವಿರಾಟ್ ಕೊಹ್ಲಿ. ಇದೇ ಅತ್ಯಧಿಕ ಸ್ಕೋರ್, ಗರಿಷ್ಠ ಸ್ಕೋರ್ ಒಬ್ಬ ಆಟಗಾರನದ್ದು ಇವತ್ತು. ಮಯಾಂಕ್ ಅಗರ್ವಾಲ್ 24, ಪಾಟಿದಾರ್ ನಾಯಕ 26 ರನ್ ಸಿಡಿಸಿದ್ರು ಅಷ್ಟೇ. ಅದಾದ ನಂತರ ಜಿತೇಶ್ ಶರ್ಮಾ 24, ಲಿವಿಂಗ್ ಸ್ಟೋನ್ 25. ಬಹಳ ಸ್ಲೋ ಆಡಿದ್ರು. ಇನ್ನು ಸಾಲ್ಟ್ 16 ರನ್ಗೆ ಔಟ್ ಆಗಿಬಿಡ್ತಾರೆ ಆರಂಭಿಕ. ಇನ್ನು ಪಂಜಾಬ್ ಪರ ಹರ್ಷದೀಪ್, ಜೇಮಿಸನ್ ತಲಾ 3 ವಿಕೆಟ್ಗಳನ್ನು ಪಡೆದುಕೊಂಡ್ರು. ಬಹಳ ಅದ್ಭುತವಾದಂಥ ಬೌಲಿಂಗ್ ಮಾಡಿದ್ರು ಪಂಜಾಬ್ ಬೌಲರ್ಸ್. ಪಂಜಾಬ್ಗೆ 191 ರನ್ಗಳನ್ನು ಟಾರ್ಗೆಟ್ ನೀಡಿದೆ ಈಗ ಆರ್ಸಿಬಿ. ಅಹಮದಾಬಾದ್ನಲ್ಲಿ ನಡೀತಾ ಇರುವಂಥ ರಣರೋಚಕ ಮ್ಯಾಚ್ ಇದು. ಇವತ್ತಿನ ಪಂದ್ಯಕ್ಕಾಗಿ ಹಿಂಗಾಗ್ಬಿಟ್ಟಿದೆ ಅಂತ ಅಂದರೆ ನಮ್ಮ ಇಡೀ ಆರ್ಸಿಬಿ ಅಭಿಮಾನಿಗಳೆಲ್ಲ ಕಾದು ಕೂತಿದ್ರು. ಜೊತೆಗೆ ಇವತ್ತಿನ ಪಂದ್ಯ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ, ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ. ಏಕೆ ಅಂತ ಹೇಳಿದರೆ ಈ ಕನಸು 1 ವರ್ಷ 2 ವರ್ಷದಲ್ಲ, 18 ವರ್ಷಗಳ ಕನಸಿದು. ಸೊ ಇವತ್ತು ಆ ಕನಸು ನನಸಾಗುತ್ತೆ, ನಾವೆಲ್ಲ ಸಂಭ್ರಮ ಪಡಬಹುದು ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಇಂಥ ಸಂದರ್ಭದಲ್ಲಿ ನಮ್ಮ ಆರ್ಸಿಬಿಯ ಬ್ಯಾಟ್ಸ್ಮನ್ಗಳು ಪರದಾಡ್ತಾ ಇದ್ರು ರನ್ ಗಳಿಸೋದಕ್ಕೆ. ನಿಜಕ್ಕೂ ಕೂಡ ಆರ್ಸಿಬಿ ಫ್ಯಾನ್ಸ್ ಒಂದು ಕ್ಷಣ ಏನಪ್ಪಾ ಇದು ಹಿಂಗೆ ಆಡ್ತಾ ಇದ್ದಾರೆ ನಮ್ಮ ಆರ್ಸಿಬಿ ಬ್ಯಾಟ್ಸ್ಮನ್ಗಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏಕೆ ಅಂತ ಹೇಳಿದರೆ ಲೀಗ್ ಹಂತದಲ್ಲಿ ಅದ್ಭುತವಾಗಿ ಬ್ಯಾಟ್ ಬೀಸಿದಂಥ ನಮ್ಮ ಆರ್ಸಿಬಿ ತಂಡ ಇವತ್ತು ಫೈನಲ್ ಮ್ಯಾಚ್ ಯಾರೂ ಕೂಡ ನಿಂತ್ಕೊಂಡು ಒಂದು ಒಳ್ಳೆಯ ಸ್ಕೋರ್ ಮಾಡುವಲ್ಲಿ ಅವರು ಮನಸ್ಸು ಮಾಡಲಿಲ್ಲ, ವಿಫಲರಾದರು. ಜೊತೆಗೆ ವಿರಾಟ್ ಕೊಹ್ಲಿ ಒಬ್ಬರೇ ಒಂದು 46 ರನ್ ಹೊಡೆದ್ರು ಇವತ್ತು ಅಷ್ಟೇ. 44-46 ರನ್ ಅಷ್ಟೇ. ಅವ್ರನ್ನ ಬಿಟ್ಟರೆ ಇನ್ನೆಲ್ಲ 24-26 ಅಲ್ಲಿಗೆ ಔಟ್ ಆಗಿ ಹೋಗ್ಬಿಟ್ರು. ಭಾಳ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ನಮ್ಮ ಟೀಮ್ ಡೇವಿಡ್, ಹೊಡಿಬಡಿ ಆಟಗಾರ ಟೀಮ್ ಡೇವಿಡ್ ಇವತ್ತು ತಂಡದಲ್ಲಿ ಇಲ್ಲದೇ ಇರೋದೇ ನಮಗೆ ಮೈನಸ್ ಆಯಿತು ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದರ ಜೊತೆಗೆ ಈಗ ಒಟ್ಟಾರೆಯಾಗಿ ಒಂದು ದೊಡ್ಡ ಸ್ಕೋರೇ ಇದೆ. ತಿನ್ಕಾಡಿದ್ರು ಅಂದರೂ ಕೂಡ ಒಂದು ದೊಡ್ಡ ಸ್ಕೋರನ್ನೇ ಬಾರಿಸಿದ್ದಾರೆ ನಮ್ಮ ಆರ್ಸಿಬಿ ಪ್ಲೇಯರ್ಸ್. ಇಲ್ಲ ಅಂತ ಹೇಳೋಕ್ಕಾಗಲ್ಲ. 191 ಆದರೂ ಕೂಡ ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಸ್ವಲ್ಪ ಒಂದು 220, 230 ಈ ರೀತಿಯಾದಂಥ ಸ್ಕೋರ್ ಆಗಿದ್ದರೆ, ಟಾರ್ಗೆಟ್ ಕೊಟ್ಟಿದ್ದರೆ ಎಲ್ಲೋ ಒಂದು ಕಡೆ ಪಂಜಾಬ್ಗೂ ಕೂಡ ಟೆನ್ಷನ್ ಇರೋದು. ಸಹಜವಾಗಿ ಒಂದು ಒತ್ತಡ ಇರ್ತಾ ಇತ್ತು. ಒತ್ತಡದಿಂದ ವಿಕೆಟ್ ಒಪ್ಪಿಸುವಂಥ ಕೆಲಸವೂ ಕೂಡ ನಡೀತಾ ಇತ್ತು. ಆದರೆ ಇಲ್ಲಿ 190 ಅಂತ ಅಂದರೆ ಸಹಜವಾಗಿ ಇದು ಈಸಿ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಪಂಜಾಬ್ ತಂಡ ಬ್ಯಾಟಿಂಗ್ನಲ್ಲಿ ಭಾಳ ಬಲಿಷ್ಠವಾಗಿದೆ. ಹಾಗಾಗಿ ಏನು ಬೇಕಾದರೂ ಆಗಬಹುದು.